ಫೈನಲಿ ಪೂಜೆ ಆಯಿತು. ನಾನು ಫಸ್ಟ್ ಟೈಮ್ ಗರ್ಭಗುಡಿ ಒಳಗಡೆ ಹೋಗಿದೆ. ಆ್ಯಂಡ್ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ, ಎಲ್ಲರಿಗೂ ಅಲ್ಲೆಲ್ಲ ಹಂಚಿ ಇವಾಗ ನಾನು ಎತ್ಕೊಂಡಿದ್ದೀನಿ. ಆ್ಯಂಡ್ ಪೂಜೆ ತುಂಬ ಚೆನ್ನಾಗಿತ್ತು. ನನಗೆ ಏನೋ ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕಂತಂದರೆ ಫಸ್ಟ್ ಟೈಮ್ ಗರ್ಭಗುಡಿ ಒಳಗಡೆ ಹೋಗಿರೋದು. ಅದಕ್ಕೆ ಫುಲ್ ನಮ್ಮ ಬಾಸ್ ಆಂಜನೇಯ ದೇವಸ್ಥಾನ. ಮಮ್ಮಿ ನಿಂಗೆ ಆಂಜನೇಯ ದೇವಸ್ಥಾನಲ್ಲಿದೆ ಅಲ್ವಾ, ಎಷ್ಟೇ ದೇವರಾಗಿರ್ಲಿ ಅದರಲ್ಲಿ ಯಾವ ಸ್ಟ್ಯಾಚು ತುಂಬಾ ಇಷ್ಟ? ನಾನು ಹುಟ್ಟಿ ಬೆಳೆದಿರೋದು ಇದೇ ಊರಾಗಿರೋದ್ರಿಂದ ನಾನು ತುಂಬಾ ಸಲ ದೇವಸ್ಥಾನ, ಅದು ಧನುರ್ಮಾಸ ಬಂದ್ರೆ ನಾವು 1 ತಿಂಗಳು ಫುಲ್ಲು ಆಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಚಿಕ್ಕವರಿದ್ದಾಗ. Hi guys, welcome back to SMPK's family. Hope you read all the videos. ಸೊ ಇವತ್ತಿನ ವಿಡಿಯೋಲಿ ನಾನೇನು ಮಾಡ್ತಿದ್ದೆ ಅಂತಾರೆ, ಇವಾಗ ಕಾದು ನೋಡ್ತಾ ಇದ್ದೀರಾ. ಸೊ ಏನಿಲ್ಲ, ಜಸ್ಟ್ ಲೈಕ್ ದಟ್ ಒಂದು ವ್ಲಾಗ್ ಮಾಡೋಣ ಅಂತ. ಫಸ್ಟ್ ಆಫ್ ಆಲ್ ಸರ್ವರಿಗೂ SMPK ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ನನ್ನ ವಾಯ್ಸ್ ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದೆ, ಯಾಕಂತಂದರೆ ಸ್ವಲ್ಪ ಕೋಲ್ಡ್, ಕಾಫು, ಥ್ರೋಟ್ ಪೇನ್ ಇದೆ. ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕೆ ಒಂದು ಮೇನ್ ಕಾರಣ ಇದೆ. ಅದೇನು ಅಂದರೆ ಬೆಣ್ಣೆ ಮತ್ತು ವಡೆ ಅಲಂಕಾರ ಮಾಡಿಸ್ತಾ ಇದ್ದೀವಿ ದೊಡ್ಡ ಮಾನಸವಾಡಿ ಆಂಜನೇಯ ದೇವಸ್ಥಾನದಲ್ಲಿ. ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್, ಮಾಡಿಸ್ತಾ ಇರೋದಲ್ಲ ದೇವಸ್ಥಾನ. ಯಾಕೆ ಅಂತಂದರೆ ಯಾರು ಹೋಗಿಲ್ವೋ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ಆ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಿನ್ನೆ ನಾನು ಸ್ವಲ್ಪ ಸ್ಯಾಡ್ ಆಗಿದ್ದೆ, ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಆಯಿತಾ. ನನ್ನ ಬ್ರದರ್ ಆಯಿತಾ ಒಂದಣ ಬಂದ್ಬಿಟ್ಟು ಏನಂದ ಅಂದರೆ, ಇರಿ ಒಂದು ನಿಮಿಷ, ನಿನಗೆ 2 ಪೋಸ್ ಬರೋದು. ಒಂದು ಹಿಂಗೆ ಕುತ್ಕೊಂಡು ಕೆಳಗಡೆ ನೋಡೋದು ಗೈಸ್, ಇನ್ನೊಂದು ಈ ಥರ ಕುತ್ಕೊಂಡಿರ್ತೀನಿ, ಅದಕ್ಕೆ ಹಣ ಹಾಕ್ಕೊಂಡು ನಿಮ್ಗೆ ಅದು 2 ಬರೋದು ಅಂತ ಹೇಳ್ತಾಯಿದ್ರು. ಲೈಕ್ ಆಮೇಲೇನೋ ಆ್ಯಂಟಸ್ಟಿಕ್ಸ್ ಏನೋ ಅಂದ, ಆ ಪೋಸ್ ಆ 2 ಬರೋದು ಅಂತ. ನಂಗೆ ಆ್ಯಕ್ಚುಲಿ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ನಮ್ಮ ಕ್ಲಾಸಲ್ಲೆಲ್ಲ ಏನಾದರೂ ಮಾತಾಡಿದ್ರೆ ನೀನು ಮಾತ್ರ ಮಾತಾಡಬೇಡ ಅಂದರೆ, ನಮ್ಮ ಫ್ರೆಂಡ್ಸು ಎಲ್ಲ ನೀನು ಮಾತ್ರ ಮಾತಾಡಬೇಡ, ನಿನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತಾರೆ. ಐ ಡೋಂಟ್ ಕೇರ್ ಗೈಸ್, ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಮಾತಾಡಬಾರ್ದ. ಸೊ ಏನಿಲ್ಲ, ಇವತ್ತು ಹೀಗೆ ಒಂದು ಬ್ಲಾಗ್ ಮಾಡೋಣ. ನಂಗೆ ಆಲ್ರೆಡಿ ಹಸು ಆಗ್ತಿದೆ, ಅದಕ್ಕೆ ಅಮ್ಮಂಗೆ ಗೊತ್ತಾಗ್ತೀರಾ ಏನಂತಾರೆ, ಪುಳಿಯೋಗರೆಯಲ್ಲಿ ಸ್ವಲ್ಪ ಇದಾಗ್ತಾರಲ್ಲ ಕಡಲೆ ಬೀಜ ಸಮಥಿಂಗ್, ಅದನ್ನ ತಿಂದಿದ್ದೀನಿ. ಕಡಲೆ ಬೀಜ ಸಮಥಿಂಗ್ ಏನೋ ಒಂದು. ಓಕೆ ಗಾಯ್ಸ್, ಇವಾಗ ಹೋಗೋಣ. ರೈಟ್ ಆಗಿದ್ದೀನಾ? ಓಕೆ ಗಾಯ್ಸ್, ಈಗ ಹೋಗೋಣ. ಹೋಗಿ ರೆಡಿ ಆಗಬೇಕು. ನನಗೆ ಏನು ಬಟ್ಟೆ ಹಾಕ್ಕೊಳ್ಳೋದಂತ ಗೊತ್ತಿಲ್ಲ. ಸೊ ನೋಡೋಣ. ಇವತ್ತು ಸ್ಯಾಟರ್ಡೇ, ಇವತ್ತು ಸಂಡೇ ಆಗಿರೋದ್ರಿಂದ ಈ ವೀಕ್ ನಮಗೆ ಪ್ರಾಕ್ಟೀಸ್ ಇಲ್ಲ. ಯಾಕೆ ಅಂತಂದರೆ ನಮಗೆ ಆ್ಯನ್ಯುವಲ್ ಡೇ ಪ್ರಾಕ್ಟೀಸ್ ಇರ್ತಾಯಿತ್ತು, ಹಾಗಾಗಿ ಈ ವೀಕ್ ಮಾತ್ರ ಇಲ್ಲ. ಯಾಕೆ ಅಂತಂದರೆ ದರ್ ಇಸ್ ಅ ಮೇನ್ ರೀಸನ್ ಈ ವೀಕ್ ಇಲ್ಲ. ಅದಕ್ಕೆ ಜೀಗೂ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಅವನು ಲೆಸ್ ತೊಗೊಬೇಕು. ಹಾಗಾಗಿ ನಾನು ಬರ್ತಿದ್ದೀನಿ, ತೋರಿಸ್ತೀನಿ. ಬ್ರದರ್ ಫ್ರಮ್ another non-blood amma is so nice. If I have a brother, it seems it would be nice. ನಮ್ಮಪ್ಪ ಏನು ಮಾಡ್ತಾ ಇದ್ದಾರೆ, ನಮ್ಮಪ್ಪ ಇಲ್ಲಿ ಆಚೆ ಕ್ಲೀನ್ ಮಾಡ್ತಾ ಇದ್ದಾರೆ. ಪಾಪ ಹಾಯ್. ಇದು ಕಾರ್ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮ ಚಾರ್ಲಿ ಅಲ್ಲಿ ಮಲ್ಕೊಂಡಿದೆ. ಇದು ಇಲ್ಲಿ ಗೋಡನ್ ಮಾಡಿದಾಗಿಂದ ನಮ್ಮ ಮನೆಗೆ ಸನ್ಲೈಟೇ ಬರಲ್ಲ. ಈ ಕಡೆ ನಮ್ಮ ಮಿನಿ ಗಾರ್ಡನ್. ಪಪ್ಪ ನಾಷ್ಟ ತೀಸಿಸ್ತವ, ನಾಷ್ಟ ಬೇರೆ ದೇವಸ್ಥಾನ ತೊಗೊಂಬೋದವ. ಓಕೆ ಗೈಸ್, ಇವಾಗ ಅಪ್ಪ ನಾನು ಇಟ್ಕೊಂಡು ಕೇಳಿದೆ, ಅಪ್ಪ ಏನಾದರೂ ಈಸ್ಕೊಡ್ತೀಯ ಅಂತ. ನಮ್ಮ ಅಪ್ಪ ಲೈಕ್ ಈಸ್ಕೊಡ್ತೀನಿ.
ಈಸ್ಕೊಡ್ತೀನಿ, ಫಸ್ಟ್ ನೀನು ಕೆಳಗಡೆಗೆ ಬಾ ಅಂತ. ಓಕೆ, ಅದು ನಮ್ಮ ಸರ್ಪ್ರೈಸ್. ನಮ್ಮಮ್ಮ ಇವಾಗ ಕೆಳಗಡೆ ಬರ್ತಾ ಇದ್ದಾರೆ. ನಮ್ಮಮ್ಮ ಹೋಮ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಇವಾಗ ತೋರಿಸ್ತೀನಿ ನೋಡಿ. ಏನು ಮಾಡ್ತಿದ್ದೀನಿ ಮಮ್ಮಿ? ದೇವ್ರ ಸಾಮಾನು ಉಜ್ಜುತ್ತಾ ಇದ್ದೀನಿ. ಉಜ್ತಾ ಇಲ್ಲ ಮಮ್ಮಿ ನೀನು? ಓಕೆ ಗೈಸ್, ನಮ್ಮ ಅಜ್ಜಿ ಅಂತಾನೆ ತಿಂತಾ ಇದ್ದಾರೆ ಗೈಸ್. ನಾನು ಮರ್ತೋದ್ರೆ ಕೂಡ ವಿಡಿಯೋ ಹಾಕೋದು. ನಮ್ಮ ಅಜ್ಜಿ ಲೈಕ್ ವಿಡಿಯೋ ಇಂದಮ್ಮ ರಾಯರಿದ್ದಾರೆ. ನಮ್ಮ ಅಜ್ಜಿ ನೋಡಿ ಗಾಯ್ಸ್, ಕೂದಲು ಬಚ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಹೋಮ್ ಡ್ರೆಸ್ ಹಾಕೊಂಡಿದ್ದಾರೆ ನಮ್ಮಮ್ಮ. ಹೋಮ್ ಡ್ರೆಸ್ ಆಯ್ತಾ ಮಮ್ಮಿ? ದೇವಸ್ಥಾನ ಉಜ್ಜಿದ್ದು ಮಮ್ಮಿ ಮಮ್ಮಿ ದೇವಸ್ಥಾನ ಉಜ್ಜಿದ ಆಯ್ತಾ? ಆಯ್ತು, ಖುಷಿ. ಇದೆಯಾ? ಈಗ ಸ್ವಿಚ್ ಬೋರ್ಡ್ ಉಜ್ಜು. ನೀವೇನ್ ಮಾಡ್ತಾ ಇದ್ದ ಕುಷ್ಕಾ? ಬಿರಿಯಾನಿ ನಮ್ಮ ಅಜ್ಜಿನ ತೋರಿಸ್ತಾರೆ. ಇವಾಗ ನಮ್ಮ ಮನೇಲಿ ಒಂದು ವಾರ್ ಆಯ್ತು ಗೈಸ್. ಆ ವಾರ್ ಏನು ಅಂದ್ರೆ ಬಿಟ್ವೀನ್ ನಮ್ಮ ಅಮ್ಮ ಅಂಡ್ ನಮ್ಮ ಅಜ್ಜಿ. ಅದು ಯಾವಾಗ ನಡೀತಾ ಇರುತ್ತೆ. ಅದು ನಾನೊಂದು ಬ್ಲೂಟೂತ್ ಆನ್ ಆಗ್ತಾ ಇರ್ತೀನಿ ನಮ್ಮ ಅಜ್ಜಿಗೆ. ಓಕೆನಾ? ನಾವಮ್ಮ ಹೇಳಿ ಅದು ದೇವಸ್ಥಾನಕ್ಕೆ ಹೋಗೋದಾಗ ತಿನ್ಬಾರ್ದು ಅಂತ ಗೈಸ್. ನಮ್ಮ ಅಜ್ಜಿ ಹೋಗಿ ಹೇಳಿ ತಿನ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಯಾಕಿರೋ ಸೀಮಾ? ಏಯ್ ದೇವಸ್ಥಾನಕ್ಕೆ ಓಕೆ, ವೇಟ್ ಮಾಡ್ತಾ ಇದ್ದೀವಿ ಗೈಸ್. ಇನ್ನವರು ತೆಗ್ದಿಲ್ಲ ಸ್ಕ್ರೀನು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ಆಗಿದೆ. ಇವಾಗ ಕುತ್ಕೊಂಡಿದ್ವಿ. ಅದು ಬೆಣ್ಣೆ ಅಲಂಕಾರ ಮಾಡಿಸಿದ್ರಲ್ಲ, ಬೆಣ್ಣೆ ಕೊಡ್ತಾರಂತೆ. ಹಾಗಾಗಿ ನಮ್ಮಮ್ಮ ನಾನು ಕಟ್ಟಿಸ್ಕೊಂಡಿದ್ದೀನಿ ಅಂತ ನಮ್ಮಮ್ಮನೂ ಕಟ್ಟಿಸ್ಕೊಂಡಿದ್ದೀನಿ. ಫೈನಲಿ ಪೂಜೆ ಆಯಿತು. ನಾನು ಫಸ್ಟ್ ಟೈಮ್ ಗರ್ಭಗುಡಿ ಒಳಗಡೆ ಹೋಗಿದೆ. ಆ್ಯಂಡ್ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ಎಲ್ಲರಿಗೂ ಅಲ್ಲೆಲ್ಲ ಹಂಚಿ ಇವಾಗ ನಾನು ಎತ್ಕೊಂಡಿದ್ದೀನಿ. ಆ್ಯಂಡ್ ಪೂಜೆ ತುಂಬ ಚೆನ್ನಾಗಾಗಿತ್ತು. ಪ್ರಸಾದ ಆ್ಯಂಡ್ ಇದು ಬೆಣ್ಣೆದು ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ವಡೆ ಇದೆ. ಇದು ಎಳೆ. ನಂಗೆ ಏನೋ ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ಫಸ್ಟ್ ಟೈಮ್ ಗರ್ಭಗುಡಿ ಒಳಗಡೆ ಹೋಗಿರೋದು. ಅದಕ್ಕೆ ಫುಲ್ ನಮ್ಮ ಬಾಸ್ ಆಂಜನೇಯ ದೇವಸ್ಥಾನ. ಮಮ್ಮಿ ನಿಂಗೆ ಆಂಜನೇಯ ದೇವಸ್ಥಾನ ಇದೆ ಅಲ್ವಾ? ಎಷ್ಟೇ ದೇವಲಾಗಿರ್ಲಿ ಅದ್ರಲ್ಲಿ ಯಾವ ಸ್ಟ್ಯಾಚು ತುಂಬಾ ಇಷ್ಟ? ನಾನು ಹುಟ್ಟಿ ಬೆಳೆದಿರೋದು ಇದೇ ಊರಾಗಿರೋದ್ರಿಂದ ನಾನು ತುಂಬಾ ಸಲ ದೇವಸ್ಥಾನ, ಅದು ಧನುರ್ಮಾಸ ಬಂದ್ರೆ ನಾವು 1 ತಿಂಗಳು ಫುಲ್ಲು ಆಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ಸ್, ಚಿಕ್ಕವರಿದ್ದಾಗ ನಾನು ನನ್ನ ತಮ್ಮ. ಹಾಗಾಗಿ ನಮಗೆ ನಾವು ತುಂಬಾ ಸುತ್ತಿದೀವಿ ದೇವಸ್ಥಾನ. ಯಾಕೆ ಹೇಳ್ಬೇಕು, ಸುಳ್ಳು ಹೇಳ್ಬೇಕು. ಅದಕ್ಕೋಸ್ಕರ ನನಗೆ ತುಂಬಾ, ಆದ್ರೆ ಎಲ್ಲ ದೇವರಿಗಿಂತ ಜಾಸ್ತಿ ಆಂಜನೇಯ ದೇವಸ್ಥಾನ ಮತ್ತೆ ಇಲ್ಲಿ ಉಮಾಮಹೇಶ್ವರಿ ದೇವಸ್ಥಾನ ಇದೆ. ಈ ಎರಡೂ ನನಗೆ ಒಳ್ಳೆ ಅಪ್ಪ ಅಮ್ಮ ಇದ್ದಂಗೆ ಆಯ್ತಾ. ಅದರಲ್ಲಿ ಆಂಜನೇಯ ದೇವಸ್ಥಾನ ಒಳಗಡೆ ಒಂದು ಇದಿದೆ, ಪಿಲ್ಲರ್ ತರ. ಅದರಲ್ಲಿ ಶಂಖ ಚಕ್ರ, ಒಂದ್ ಕಡೆ ಆಂಜನೇಯ. ಅದು ನಂಗೆ ತುಂಬಾ ಇಷ್ಟವಾದ ಜಾಗ. ಆಮೇಲೆ ಇದಿದೆ ನಾಗರಕಲ್ಲಿ ಒಂದು ಮರ, ಅಲ್ಲಿ ಸುತ್ತೀವಲ್ಲ, ಅದು ನನಗೆ ಸೆಕೆಂಡ್ ಇಂಪಾರ್ಟೆಂಟ್ ಪ್ಲೇಸ್. ಥರ್ಡ್ ಎಲ್ಲ ಫುಲ್ ದೇವಸ್ಥಾನ ಇಷ್ಟ, ಬಟ್ ಫೇವ್ರೇಟ್ ಪ್ಲೇಸಸ್ ಇದು. ನನಗೆ ಫೇವ್ರೇಟ್ ಪ್ಲೇಸ್ ಯಾವ್ದು ಗೊತ್ತಾ ಗೈಸ್? ಫಸ್ಟ್ ಒಂದು ಬಂದ್ಬಿಟ್ಟು ರಾಮ ಆಂಜನೇಯ ಹಗ್ ಮಾಡ್ಕೊಂಡಿರ್ತಾರಲ್ಲ ಅದು. ಇನ್ನೊಂದು ಯಾವುದಂದ್ರೆ ಬಾಲ ಕೊಡು, ಹಸು ಬಂದಿದೆ. ಇನ್ನೊಂದು ಯಾವುದಂದ್ರೆ ಆಂಜನೇಯ ಸ್ವಾಮಿದು ಸ್ಟ್ಯಾಚ್ಯೂ ಇದೆ ಅಲ್ವಾ, ಅದು. ಹಿಂಗೋಗ್ತಿ ಅಷ್ಟೇ. ಬಾಯ್ ಬಾಯ್, ಟಾಟಾ. ಏಯ್ ಶೂ 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 ಹೋಗ್ತೇನೆಲ್ಲ ಗೈಸ್. ಇದೆಲ್ಲ ಎಂಜಾಯ್ ಮಾಡಿಬಿಡ್ತೀನಿ. ಒಂದು ಜಲ್ಕಾರಿ ಕೊಡಿಲಿ. ಈ ಕೌಡ ಇದೆ ಎತ್ಕೊಂಡ್ಕೊಂಡು ಡ್ಯಾನ್ಸ್ ಆಡ್ತಾವೆ. ಹಸುಗಳ ರಾಶಿಗಳು. ಮತ್ತೆ ಇನ್ನೊಂದು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಇದೆ ಅಲ್ವಾ, ನನಗೆ ತುಂಬ ಇಷ್ಟ. ಅರೆ ಭೂಮಿ ಇದೆ. ಏ ಭೂಮಿ, ಆವ್
ಇವತ್ತು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಏನೆಲ್ಲ ಮಾಡಿಲ್ವೋ ಅದೆಲ್ಲನೂ ಮಾಡ್ತಾ ಇದ್ದೀನಿ. ಗರ್ಭಗುಡಿ ಒಳಗಡೆ ಹೋಗಿದೆ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇವತ್ತು ನಾವು ಫಿಲ್ಟರ್ ಕಾಫಿಗೆ ಬಂದಿದ್ದೀವಿ. ದ ಫಿಲ್ಟರ್ ಕಾಫಿಗೆ ಬಂದಿದ್ದೀವಿ. ಗೊತ್ತಿಲ್ಲ ಇನ್ನು ಅಲ್ಲೇ ಸಿಗುತ್ತಾ ಇಲ್ವಾ? ಟೈಮ್ ಎಷ್ಟು ಇವಾಗ ಗೊತ್ತಾ? 10:56 ಆ್ಯಂಡ್ ಏನೂ ಇಲ್ಲ ಗೈಸ್, ಸುಮ್ಮನೆ ಹಾಗೆ ಫುಲ್ ಖುಷಿ ಆಗ್ತಿದೆ. ಟೂರ್ ಹಂಗೆ ಏನೋ ಗೊತ್ತಲ್ಲ. ಜೈ ಶ್ರೀರಾಮ್. ನಮ್ಮ ಮನೆ ದೇವರೇ ಆಂಜನೇಯ ಗೈಸ್, ಗೊತ್ತಾ ಗೈಸ್? ಇವಾಗ ನಾವು ಅಲ್ಲಿ ಹೋಗ್ಬಿಟ್ಟು ನಮ್ಮಮ್ಮ ಏರ್ಪಾಡ್ಸ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಟಿಶ್ಯೂ, ಸ್ಪೂನ್, ಸರ್ಫ್ಯೂನ್, ಶುಗರ್. ಇಲ್ಲಿ ಟೈಮ್ಸ್ ಕೊಟ್ಟಿರ್ತಾರೆ, ಈ ಥರ ಯಾವ ಟೈಮಿಗೆ ಯಾವ್ದಿರುತ್ತೆ ಆ ಥರ ಎಲ್ಲ. ಮಮ್ಮಿ లంచ్ బాగుంటున్నాయి మమ్మీ అన్నగడ్డ మన ఇండియాలో ఉండదు కదా, ఉండలేదమ్మా అమ్మ. మమ్మీ ಮಾತಾಡು. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ನಮ್ಮಪ್ಪ ಇಲ್ಲೊಬ್ಬಿದ್ದಾರೆ ಆಟ ನಮ್ಮ ಅಜ್ಜಿನೂ ಇದ್ದಾರೆ. ನಿಮ್ಮ ಮನೆಗೆ ಹೋಗೋದು ಪಕ್ಕ. ಡಮಾಲ್ ಡುಮಿಲ್ ಡಕ್ಕ ನಿಮ್ಮ ಮನೆಗೆ ಹೋಗೋದು ಪಕ್ಕ. ಲಂಚ್ ನಡೆಸ್ಬಿಟ್ಟೆ ಸರ್. ಗೈಸ್ ಈ ಹೋಟೆಲ್ ಬಂದ್ಬಿಟ್ಟು ನನ್ನ ಅಕ್ಕ ಕಾಣಿಸ್ತಿದ್ಯಾ? ಇಲ್ಲಿ ಕ್ಯಾಮ್ರಾ ಹೋಗೋಕೆನಾ ಗೈಸ್? ಇದು ಬಂದ್ಬಿಟ್ಟು ನಿಮ್ದು ಕೈ, ಇದು ಬಂದ್ಬಿಟ್ಟು ಏನು ತಮಿಳ್ನಾಡು ಸ್ಟೈಲ್ ಹೋಟೆಲು. ಇಲ್ಲಿ ಬ್ರೇಕ್ಫಾಸ್ಟ್ಗಿಂತ ಲಂಚ್ ಸಕ್ಕದಾಗಿರುತ್ತೆ. ಆ್ಯಂಡ್ ಇವಾಗ ನೋಡಿ ಬಾಳೆ ಎಲೆಯಲ್ಲಿ ಬಡಿಸ್ತಾರೆ ಆಯಿತಾ. ಆಗಿದ್ದು ಪಾಪ ತೆಗೀದು ಬಾಟಲ್. ಟ್ರೆಡಿಷ್ನಲ್ ಆಗಿ ಇಲ್ಲ, ಆದರೆ ಈ ಹೋಟ್ಲು ತುಂಬ ಕಾಸ್ಟ್ಲಿ. ಸಾಕು. ಆ್ಯಂಡ್ ಸೆಕೆಂಡ್ ಇದಿಷ್ಟ ಆಯಿತು, ಥರ್ಡ್ ಇದಿಷ್ಟ ಆಯಿತು, ಅಂದರೆ ಹೇಳಲ್ಲ ಕೊಜ್ಜಿದೆ. ಆ್ಯಂಡ್ ಈಗ ನಾನು ಇದಕ್ಕೆ ಬ್ಲ್ಯಾಂಕೆಟ್ ಹಾಕಬೇಕು. ಆ್ಯಂಡ್ ಇದೆಲ್ಲ ನೋಡಿ ಗೈಸ್ ಹೆಂಗೆ ಬಿಸಾಕಿದ್ವಿ ಬೀನ್ ಬ್ಯಾಗ್ ಮೇಲೆ. ಇದರಲ್ಲಿ ಬೆಣ್ಣೆ ಇದೆ. ಇದು ನಮ್ಮ ಅಕ್ಕ ಕೊಟ್ಟಿದ್ದು ಚಿಲ್ಡ್ರನ್ಸ್ ಡೇಗೆ ಗಿಫ್ಟ್. ಅಲ್ಲೆಲ್ಲ ಅವ್ರ ಕ್ಲಾಸ್ಗೆಲ್ಲ, ಅಂದರೆ ಇಲ್ಲಿ ಅವ್ರ ಟೀಚರ್ಸ್ದು, ಇಲ್ಲಿ ಅವ್ರ ಕ್ಲಾಸ್ ಫೋಟೋ, ಇಲ್ಲಿ ಅವ್ರದ್ದು. ನಮಗೆ ರಸವಳಿ ಕೊಟ್ಟಿದ್ದಾರೆ, ಪ್ರಸಾದ ಕೊಟ್ಟಿದ್ದಾರೆ. ಇದು ನಮ್ಮ ಮನೆಯ ದೇವರ ಪೂಜೆ. ಇವತ್ತು ಪುಳಿಯೋಗರೆ ಮಾಡಿಕ್ಕಿದ್ದೀವಿ. ಹಾಂ ಗೈಸ್, ಲಾಸ್ಟ್ ಕ್ಲಿಪ್ಪಿಂಗ್ ಎತ್ತದಿಲ್ಲ, ಅದಕ್ಕೆ ಇವಾಗ ಎತ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವಾಗ ರಾತ್ರಿ ಆಗಿದೆ, ಅದಕ್ಕೆ ನಾನು ಮಲ್ಕೊತಾ ಇದ್ದೀನಿ. ನೋಡಿ ಇದು ನನ್ನ ಕೈಲಿನ ಇದೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಮತ್ತು ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಆ್ಯಂಡ್ ನೀವು ನಮಗೆ ಸಪೋರ್ಟ್ ಮಾಡ್ತಿದ್ರೆ ನಾವು ಹಿಂಗೆ ಫಾರ್ವರ್ಡ್ ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ತಿರ್ಗಾ ಹೇಳ್ತಿದ್ದೀನಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋಲಿ. ಅಲ್ಲಿ ತನಕ ಕಾತು ನೋಡಿ. ಆ್ಯಂಡ್ ಟಾಟಾ ಬಾಯ್.